ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈವ್ನಿಂಗ್ ಸ್ನಾಕ್ಸ್ ಮಾಡ್ತಾ ಇದ್ದೀನಿ. 1 ಬೌಲ್ ಅಷ್ಟು ಗೋಧಿ ಹಸಿಟ್ಟು, 2 ಸ್ಪೂನ್ ಕಳ್ಳೆ ಹಸಿಟ್ಟು, ಒಂದು ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಂದು ಸ್ಪೂನ್ ಅಷ್ಟು ಶುಗರು, ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಧನಿಯಾ, ಬಿಳಿ ಎಳ್ಳು 1 ಸ್ಪೂನು, ಸಾಲ್ಟು, ಓಂ ಕಾಳು, ಇದು ಒಣಗಿದ ಕೊಬ್ಬರಿ, ಆಯಿಲ್, ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಸಾಲ್ಟು, ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಈ ತರ ಹಾಕೊಳ್ಳಿ. ನೀರು ಹಾಕಿ ಕಲಸ್ಕೊಳ್ಳೋಣ. ಚಪಾತಿ ಹಸಿಟ್ಟು ಕಲಸ್ದಂಗೆ ಕಲಸ್ಕೊಳ್ಳಿ. ಮಿತ್ಕೊಂಡ್ಮೇಲೆ ಒಂದು 10 ನಿಮಿಷ ನೆನೆಬೇಕಿದು ಹಸಿಟ್ಟು. ನೀರು ಹಾಕಿ ನೆನೆಸಿಕೊಳ್ಳಿ ಒಂದು 5 ನಿಮಿಷ. ಒಣಗಿದ ಕೊಬ್ಬರಿ, ಧನಿಯಾ, ಜೀರಿಗೆ, ಎಳ್ಳು ಪೌಡ್ರ್ ಮಾಡ್ಕೊಳ್ಳೋಣ. ಈ ತರ ಪೌಡ್ರ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಒಂದು ಇದಕ್ಕೆ ಹಾಕೋಣ. ಜಾರ್ಗೆ ನೆನೆಸಿರೋದು ಹುಣಸೆಹಣ್ಣು ಹಾಕೊಂಬಿಡಿ. ಸ್ವಲ್ಪ ನೀರು ಹಾಕೊಳ್ಳಿ, ಚಿಲ್ಲಿ ಪೌಡ್ರು, ಶುಗರ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಸಾಲ್ಟು, ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಇಲ್ಲಿ ಸ್ವಲ್ಪ ವಾಟರ್ ತ್ಯಾವ ಮಾಡ್ಕೊಳ್ಳಿ. ಈ ತರ ಚಿಕ್ಕ ಚಿಕ್ಕದಾಗಿ ರೌಂಡಾಗಿ ಕಟ್ ಮಾಡಿಕೊಳ್ಳಿ. ಟೇಸ್ಟಿಯಾಗಿ ರೆಡಿ. ಈವ್ನಿಂಗ್ ಸ್ನಾಕ್ಸ್ಗೆ ಹಾಫ್ ಅನ್ ಅವರ್ ಅಲ್ಲಿ ರೆಡಿ ಮಾಡಬಹುದು. ಮಕ್ಕಳು ಸ್ಕೂಲಿಂದ ಬರೋಷ್ಟಕ್ಕೆ, ಇಲ್ಲ ಅಂದ್ರೆ ನಮಗೂ ಸಾಯಂಕಾಲ ಕಾಫಿ ಟೈಮ್ಗೆ ಈ ತರ ರೆಡಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟ್ ಆಗೋ ಇರುತ್ತೆ. ಮನೇಲೆ ರೆಡಿ ಮಾಡೋದ್ರಿಂದ ಹೆಲ್ದಿ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್. ಈ ತರ ಒಳ್ಳೊಳ್ಳೆ ವಿಡಿಯೋಗಳು ಅಪ್ಲೋಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ.